ಸಿದ್ದರಾಮಯ್ಯನವ್ರನ್ನ ಕೆಳಗೆ ಇಳಿಸ್ಬೇಕು ಮೇಡಮ್ ಅವ್ರೆ. ಹೌದಾ? ಯಾಕೆ ಇಳಿಸ್ಬೇಕು? ಯಾಕೆ ಹಗರಣ ಬಂದಿದೆ, ಹಗರಣ ಮಾಡೋರೆ ಕೆಳಗೆ ಇಳಿಸ್ಬೇಕು ಮೇಡಮ್. ಕೆಳಗೆ ಇಳಿಸ್ಬೇಕು. ಸೊ ಡಿ ಕೆ ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಆಗ್ತಾರೆ, ಇನ್ನೊಬ್ರು ಯಾರೋ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆಗದ ಬೇಡ, ಯಾರು ಬೇರೆ ಕೊಟ್ಟರು ಒಳ್ಳೆ. ಈಗ ನೀವು ಹೇಳೋ ಜೆಡಿಎಸ್ ಅವರು ಬಿಜೆಪಿ ಅವರು ಹೇಳ್ದಂಗೆ ಮುಖ್ಯಮಂತ್ರಿ ಮಾಡ್ತಾರ ಅವರು? ಇಲ್ಲ ಮಾಡಲ್ಲ. ಮತ್ತೆ ಈಗ ಸಿದ್ದರಾಮಯ್ಯನವ್ರನ್ನೇನೋ ಇಳಿಸ್ತೀರಾ, ಕರೆಕ್ಟ್. ಮುಖ್ಯಮಂತ್ರಿ ಇನ್ನೊಬ್ರು ಯಾರೋ ಒಬ್ರು ಆಗ್ತಾರೆ. ಯಾರು ಬೇರೆ ಆಗ್ಬೇಕು? ಯಾವ ರೈತರು ಒಂದು ಸಜೆಷನ್ ಕೊಡಿ, ಯಾರಾಗಬೇಕು? ರೈತರುಗಳವರಲ್ಲ ಅವ್ರಿಗೆ ಮಾಡ್ಬೇಕು. ರೈತರುಗಳು ಹೆಂಗೆ ಸರ್ ಮಾಡ್ತಾರೆ? ರೈತರು ಸಪೋರ್ಟ್ ಯಾರು ಮಾಡ್ತಾರೆ? ಕುಮಾರಸ್ವಾಮಿ ರೈತರಲ್ವಾ, ಅಂತ ಕುಮಾರಸ್ವಾಮಿ ಅಂತಾರೆ ಮಾಡ್ಬೇಕು ಮೇಡಮ್ ಅವ್ರೆ. ಯಾರು ಅವರೇ ಕಾಂಗ್ರೆಸ್ ನಲ್ಲಿ? ಈಗ ಕಾಂಗ್ರೆಸ್ ಯಾರು ನೋಡ್ಬೇಕು, ಅವರೇ ಹಿಡಿದು ಮಾಡ್ಬೇಕು ಮೇಡಮ್ ಅವ್ರೆ. ಈಗ ಸಿದ್ದರಾಮಯ್ಯನವ್ರು ಕೆಳಗೆ ಇಳಿಸ್ಬೇಕು ಅಂತ ಪ್ರೊಟೆಸ್ಟ್ ಮಾಡ್ತಾವ್ರೆ, ಹೌದಾ? ಪಾದಯಾತ್ರೆ ಮಾಡ್ತಾ ಇದ್ದೀರಾ. ಈಗ ಸಿದ್ದರಾಮಯ್ಯನವ್ರು ಹೇಳಿದ್ರೆ ಮುಖ್ಯಮಂತ್ರಿ ಯಾರಾಗ್ತಾರೆ? ಅವರು ಮುಖ್ಯಮಂತ್ರಿ ಯಾರು ಆಗೋದು ಬೇಡ, ಸರ್ಕಾರನ ಲೂಟಿ ಮಾಡ್ತಾ ಇದ್ದಾರೆ, ಜನ ವಿರೋಧಿ ಸರ್ಕಾರ ಅದು. ಬಿಜೆಪಿ ಸರ್ಕಾರ 40% ಸರ್ಕಾರ, ಅದಕ್ಕಿಂತ ಜಾಸ್ತಿ ಭ್ರಷ್ಟಾಚಾರ ನಡೆದಿದ್ಯಾ? ಹೌದು ಮೇಡಮ್, ಅದಕ್ಕಿಂತ ಜಾಸ್ತಿ ಆಗದ. ಈಗ ಜನಗಳಿಗೆ ಬರೀ ಸುಳ್ಳು ಆಶ್ವಾಸನೆ ಕೊಟ್ಟು ಅವ್ರು ಬಂದಿರೋದು, ಜನಪರ ಕೆಲಸ ಮಾಡಿ ಬಂದಿಲ್ಲ ಅಧಿಕಾರಕ್ಕೆ. ಅವರು ಬರೀ ಸುಳ್ಳು ಹೇಳಿ ಜನಗಳಿಗೆ ಈ ಆಸೆ ತೋರಿಸಿ ನಂಬಿಸಿ ಲೇಡೀಸ್ಗೆಲ್ಲ ದುಡ್ಡು ಹಾಕ್ತೀವಿ ಅಂತ ಹೇಳಿ ಬಂದಿರೋದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.